ಇನ್ನು ಔಟ್ ಹೌಸಲ್ಲಿ ವಿದ್ಯಾ ಮತ್ತು ವಿದ್ಯನ್ ತಂಗಿ ಸರು ಚಂಪಾ ಈ 3 ಜನ ಮಾತಾಡ್ಕೊಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಇವಾಗ ವಿದ್ಯಾ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಶಿವರಾಮೇಗೌಡರು ಹೇಳಿದ್ರಲ್ಲ, ಅದ್ರ ಬಗ್ಗೆ ಸರು ಕೇಳ್ತಾ ಇದ್ದಾಳೆ. ಏನಕ್ಕ ನೀನು ಆರಾಮಾಗಿದೆಯಾ, ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ರು ಇಷ್ಟು ಕೂಲಾಗಿ ಕೂತಿದ್ಯಲ್ಲ ಅಕ್ಕ ಅಂತ ಹೇಳಿ ಕೇಳ್ತಿದ್ದಾಳೆ. ಅದಕ್ಕೆ ವಿದ್ಯಾ ಹೇಳ್ತಿದ್ದಾಳೆ, ಅವರು ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ರು, ಅದಕ್ಕೆ ಕಾರಣ ನಾನು ಆ ಮನೆ ಸೊಸೆ ಅಂತ ಹೇಳಿ ಅವ್ರಿಗೆ ಅವಮಾನ ಆಗೋವಂಥ ಕೆಲಸ ನಾನು ಮಾಡೋದಿಲ್ಲ ಅಂತ ಹೇಳಿ ವಿದ್ಯಾ ಹೇಳ್ತಿದ್ರೆ, ಇನ್ನು ಆ ಮನೆಯಲ್ಲಿ ಶಿವರಾಮೇಗೌಡ, ಅಜ್ಜಮ್ಮ ಮತ್ತು ಭದ್ರಾ 3 ಜನ ಮಾತಾಡ್ಕೊತಾ ಇದ್ದಾರೆ. ಅವಳಿಗೆ ಗೆಲುವಿಗೆ ನಾನೇ ಇವಾಗ ಅಡ್ಡಿ ಆಗ್ಬಿಟ್ನಲ್ಲ ಅಂತ ಹೇಳಿ ಶಿವರಾಮೇಗೌಡ ಕೊರಗ್ತಿದ್ದಾನೆ. ಇನ್ನು ಶಿವರಾಮೇಗೌಡಂಗೆ ಬೇಜಾರಾಗಿದೆ. ಅವಳು ಬದುಕು ಕಟ್ಕೊಳ್ಳೋದಕ್ಕೆ ಏನೋ ಒಂದು ಕೆಲಸ ಮಾಡ್ಕೊಂಡಿದ್ಲು, ಆದರೆ ಇವಾಗ ಅದನ್ನು ಹೋಗದೇ ಇರೋಂಗೆ ನಾನೇ ಅವಳಿಗೆ ಅಡ್ಡಿ ಆಗ್ಬಿಟ್ನಲ್ಲ, ನಾನೇ ಇವಾಗ ಏನು ಮಾಡೋದು ಅಂತ ಹೇಳಿ ಶಿವರಾಮೇಗೌಡ ಕೊರಗ್ತಿದ್ದಾರೆ. ಆದರೆ ವಿದ್ಯನ್ ಮನಸ್ಸಿಗೆ ಬೇಜಾರಾಗಿಲ್ವಂತೆ. ಈ ಕೆಲಸ ಇಲ್ಲ ಅಂದರೆ ಬೇರೆ ಕೆಲಸ ಮಾಡಿದ್ರಾಯ್ತು ಬಿಡು ಚಂಪಾ ಅಂತ ಹೇಳಿ ಚಂಪನ ಹತ್ರ ಹೇಳ್ತಿದ್ದಾಳೆ. ನಾನು ಈ ಕೆಲಸ ಮಾಡೋದ್ರಿಂದ ಮಾವಯ್ಯನಿಗೆ ಮನಸ್ಸಿಗಾಗಲಿ ಅವ್ರಿಗಾಗಲಿ ಅವಮಾನ ಆಗೋದು ನನ್ನ ಕೈಯಿಂದ ನೋಡೋಕ್ಕಾಗಲ್ಲ. ನಾನು ಅಟ್ಟಿ ಸೊಸೆ ಆಗಿದ್ರೆ ಅವರು ರಾಜ್ಯದ ಮಂತ್ರಿಗಳಲ್ವಾ, ಅಟ್ಟಿ ಸೊಸೆ ಯಾವುದೋ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂದರೆ ಅವ್ರಿಗೆ ಎಷ್ಟು ದೊಡ್ಡ ಅವಮಾನ ಅಲ್ವಾ ಅಂತ ಹೇಳಿ ಹೇಳ್ತಿದ್ದಾಳೆ. ಇನ್ನು ಶಿವರಾಮೇಗೌಡರು ವಿದ್ಯನ್ ಬಗ್ಗೆ ಹೊಗಳುತ್ತಿದ್ದಾರೆ. ಈ ಮನೆಗೆ ಬಂದಾಗಲಿಂದ ಅಟ್ಟಿಗೋಸ್ಕರ ಅವಳು ಚೆನ್ನಾಗಿ ಒಳ್ಳೆ ಕೆಲಸನೇ ಮಾಡಿ ದೊಡ್ಡೋಳಾಗ್ತಿದ್ದಾಳೆ, ಆದರೆ ನಾವು ಮಾತ್ರ ಚಿಕ್ಕವರಾಗ್ತಾ ಇದ್ದೀವಿ. ಅವಳು ಮಾಡಿರೋವಂಥ ಒಂದೇ ಒಂದು ಸಣ್ಣ ತಪ್ಪಿಡ್ಕೊಂಡು ನಾವು ಅವಳನ್ನ ದೂರ ತಳ್ಳಿಬಿಟ್ಟಿದ್ದೀವಿ. ಅವಳು ಒಂದೇ ಒಂದು ಸಣ್ಣ ತಪ್ಪಿಂದ ಅವಳನ್ನ ದೂರ ತಳ್ಳಿ ನಾವು ಚಿಕ್ಕವರಾಗ್ಬಿಟ್ಟಿದ್ದೀವಿ ಅಲ್ವಾ ಅಂತ ಶಿವರಾಮೇಗೌಡ ಹೇಳ್ತಿದ್ದಾರೆ. ಅಜ್ಜಮ್ಮ ಅದಕ್ಕೇ, ಹೌದು ಮಗ, ನೀನು ಹೇಳಿದ್ದೆಲ್ಲ ನಿಜ. ಅವಳು ಕೆಟ್ಟದ್ರಲ್ಲೂ ಒಳ್ಳೆಯದನ್ನೇ ನೋಡ್ತಾರೆ, ಆದರೆ ನಾವು ಒಳ್ಳೆಯದನ್ನೇ ಕೆಟ್ಟದಾಗಿ ನೋಡ್ಬಿಟ್ವಿ ಅಲ್ವಾ ಅವಳ ಬಗ್ಗೆ. ಅದಕ್ಕೇ ಅವಳು ವಯಸ್ಸಲ್ಲಿ ಚಿಕ್ಕವಳಾದ್ಲು, ನಮಗಿಂತ ದೊಡ್ಡವಳಾಗ್ಬಿಟ್ಲು ಅಂತ ಶಿವರಾಮೇಗೌಡ ಹೇಳಿದ್ರೆ, ಇನ್ನು ಚಂಪಾ ಇಲ್ಲಿ ನೀನು ಎಲ್ಲರೂ ಮನಸ್ಸನ್ನು ನೋಡ್ತೀಯಾ, ಯಾರ ಮನಸ್ಸನ್ನು ನೋವಿಸೋದಿಲ್ಲ, ಆದರೆ ನಿನಗೆ ಮಾತ್ರ ಹಿಂಗಾಯ್ತಲ್ಲಕ್ಕ ಅಂತ ಹೇಳಿ ಹೇಳ್ತಿದ್ದಾಳೆ. ಅದಕ್ಕೆ ವಿದ್ಯಾ, ಅವರು ದೊಡ್ಡವರಾಗಿರೋದಕ್ಕೇ, ದೊಡ್ಡ ಗುಣ ಇರೋದಕ್ಕೆ ಆ ಸ್ಥಾನದಲ್ಲಿದ್ದಾರೆ ನೋಡಿ. ಈ ವಿಚಾರ ಎಷ್ಟೇ ಮಾತಾಡಿದ್ರು ಅಷ್ಟೇ, ನಾನು ಈ ಅಟ್ಟಿ ಸೊಸೆ ಆಗಿರೋವರೆಗೂ ಅವ್ರ ತಲೆ ತಗ್ಸೋವಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ವಿದ್ಯಾ ಹೇಳ್ತಿದ್ದಾಳೆ. ಇನ್ನು ನನಗೇನು ಕಡಿಮೆ ಆಗಿದೆ, ಒಂದು ಕೆಲಸ ಹೋಗಿದೆ ಅಷ್ಟೇ, ಅದೇ ಥರ 10 ಕೆಲಸನ ನಾನು ಹುಡ್ಕೊತೀನಿ ನಾಳೆ ದಿನ. ಆದರೆ ನನಗೆ ಜೀವನದಲ್ಲಿ ದೊಡ್ಡ ಕನಸಾಗಿರೋದು ಅಂದರೆ ಡಾಕ್ಟರ್ ಆಗೋದು. ನಾನು ನಮ್ಮ ಅವ್ವನ ಹತ್ರ ಹೇಳ್ತಿದ್ದೆ ಡಾಕ್ಟರ್ ಆಗಬೇಕು ಅಂತ, ಅದೆಲ್ಲ ನಮ್ಗಳಿಗೆ ನೆರವೇರಲ್ಲ ಅಂತ ನಮ್ಮ ಅವ್ವ ಹೇಳ್ತಿದ್ಲು. ಆದರೆ ನಾನು ಅಟ್ಟಿ ಸೊಸೆ ಆದಮೇಲೆ ಅದೆಲ್ಲ ನೆರವೇರ್ತಿದೆ. ಇದಕ್ಕೆಲ್ಲ ಸಹಾಯ ಮಾಡ್ತಾ ಇರೋದು ನಮ್ಮ ಮಾವಯ್ಯ ಎಲ್ಲರೂ ಸಹ ಸಹಾಯ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ತಾಳೆ. ಇನ್ನು ಭದ್ರನ ಹತ್ರ ಶಿವರಾಮೇಗೌಡ, ನಮಗೋಸ್ಕರ ಅವಳು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ, ಇನ್ನು ಮುಂದೆ ಆದರೂ ಅವಳು ಖುಷಿಯಾಗಿ ಸಂತೋಷದಿಂದ ಓಡಾಡ್ಕೊಂಡು ಇರಲೇಬೇಕು ಅಷ್ಟೇ ಕಣ್ಲಾ. ಅದಕ್ಕೆ ನೀನು ಏನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಆದಷ್ಟು ಬೇಗ ಈ ಅಟ್ಟಿ ಒಳಗಡೆ ನನ್ನ ಮುದ್ದು ಸೊಸೆನ ನಗ್ನಗ್ತಾ ಕರ್ಕೊಂಬರಬೇಕು ನೀನು ಅಷ್ಟೇ ಅಂತ ಹೇಳಿ ಭದ್ರನ ಹತ್ರ ಶಿವರಾಮೇಗೌಡ ಹೇಳ್ತಿದ್ದಾರೆ. ಇನ್ನು ಶಿವರಾಮೇಗೌಡ ಚಿಕ್ಕಪ್ಪ ಅವ್ರ ಮಗಳು ಸಂಸಾರ ಹಾಳಾಗಿರೋದ್ರ ಬಗ್ಗೆ ಮಾತಾಡ್ಕೊತಾ ಇದ್ದಾರೆ. ಇದಾದಮೇಲೆ ಶಿವರಾಮೇಗೌಡಂಗೂ ಸಹ ಫೋನ್ ಮಾಡಿಬಿಟ್ಟು, ಹಿಂಗೆ ಇವಳು ಸಂಸಾರ ಹಾಳಾಯ್ತಲ್ಲ, ಅದಕ್ಕೆ ನ್ಯಾಯ ಪಂಚಾಯಿತಿ ಮಾಡಬೇಕು, ನಿಮ್ಮನೆಗೆ ಅವ್ರನ್ನ ಕರ್ಕೊಂಬರಲ್ಲ ಅಂತ ಹೇಳಿ ಶಿವರಾಮೇಗೌಡನಿಗೆ ಕೇಳಿದ್ದಕ್ಕೆ, ಬೇಡ ನಾನು ಮಂತ್ರಿಯಾಗಿ ಬರಲ್ಲ, ಅವಳ ಅಣ್ಣನಾಗಿ ಬರ್ತೀನಿ, ಅವನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ನಾಳೆ ಪಂಚಾಯಿತಿನ ಇಡಿಸು ಅಂತ ಹೇಳಿ, ಹುಡುಗನ ಮನೇಲೆ ಇಡಿಸು ಅಂತ ಹೇಳಿ ಹೇಳ್ತಾರೆ ಚಿಕ್ಕಪ್ಪನ ಹತ್ರ. ಇನ್ನು ವಿದ್ಯಾ ಬಟ್ಟೆ ತೆಗಿತಾ ಇರ್ತಾಳೆ, ಒಣಗಿರೋ ಬಟ್ಟೆಗಳನ್ನ ಬಿದೋಗುತ್ತೆ, ಅದನ್ನು ಭದ್ರಾ ಬಂದು ಎತ್ಕೊಟ್ಬಿಟ್ಟು ಸೈಲೆಂಟಾಗಿ ಹೋಗ್ತಾನೆ. ಇನ್ನು ಇವರಿಬ್ಬರು ಭಾಷೆನಲ್ಲಿ ಅವ್ನಿಗೆ ಅರ್ಥ ಆಗಬಾರ್ದು ಅನ್ನೋ ರೀತಿಯಲ್ಲಿ ಭಾಷೆನಲ್ಲಿ ಮಾತಾಡ್ಕೊತ ಇದ್ದಾರೆ. ನಪೇನ್ ಅಂದ್ಕೊಂಡು ಮಾತಾಡ್ತಾ ಇದ್ದಾರೆ. ಭಾವನಿಗೆ ಏನಾಗಿದೆ ಕೇಳು ಅಕ್ಕ, ಹೆಂಗೆಂಗೋ ಆಡ್ತಾವ್ರಲ್ವಾ 2-3 ದಿನದಿಂದ, ಕೇಳಕ್ಕ ಏನಾಯಿತು ಅಂತ ಹೇಳಿ ಕೇಳು ಅಂತ ಹೇಳಿ ಸರು ವಿದ್ಯನ ಹತ್ರ ಹೇಳ್ತಿದ್ದಾಳೆ. ಅದಕ್ಕೆ ವಿದ್ಯಾ, ನಾನೇ ಕೇಳಿ, ನೀನೇ ಯಾವಾಗಲೂ ಭಾವ ಅಂತ ಅವ್ರು ಹಿಂದೆ ಹೋಗ್ತಿರ್ತೀಯಲ್ಲ, ನೀನೇ ಕೇಳಿವಾಗ ಅಂತ ಹೇಳಿ ವಿದ್ಯಾ ಸರುಗೆ ಹೇಳ್ತಿದ್ದಾಳೆ. ಅದು ಎಲ್ಲ ಭಾಷೆನಲ್ಲೇ ಹೇಳ್ತಿದ್ದಾರೆ. ಆದರೆ ಭದ್ರನಿಗೆ ಇದೇನು ಹಿಂಗೆ ಮಾತಾಡ್ತಾವ್ರಲ್ಲ, ನನಗೇನು ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಭದ್ರಾ ನೋಡ್ತಾ ನಿಂತಿದ್ದಾನೆ. ಹೀಗೆ ಇಬ್ಬರು, ನೀನು ಕೇಳು ಯಾಕೆ ಹಿಂಗೆ ಆಡ್ತವ್ರೆ ಅಂತ ಹೇಳಿ ಏನೋ ವಿಚಿತ್ರವಾಗಿ ಆಡ್ತವ್ರೆ ಭಾವ ಅಂತ ಸರು ವಿದ್ಯನ ಹತ್ರ ಹೇಳಿದ್ರೆ, ವಿದ್ಯಾ, ನನಗೂ ಗೊತ್ತು, ನಾನು ನೋಡ್ತಾನೆ ಇದ್ದೀನಿ, ಆದರೆ ನೀನೇ ಕೇಳ್ಕೊ ಅಂತ ಹೇಳಿ ಭಾಷೆನಲ್ಲಿ ಹೇಳ್ತಿದ್ದಾರೆ. ಇವಾಗ ಚಂಪಾ ಬಂದು ಅವಳು ಸಹ ಭಾಷೆನಲ್ಲಿ ಹೇಳ್ತಾಳೆ.
ಇನ್ನು ಚಂಪಾ ಬಂದು ಭಾಷೆನಲ್ಲಿ ಮಾತಾಡ್ತಾಳೆ. ಭದ್ರಂಗಿ ಇನ್ನೂ ಶಾಕ್ ಆಗಿಬಿಡುತ್ತೆ. ಏನಿದು ಇವರು ಹಿಂಗೆ ಮಾತಾಡ್ಕೊತಾ ಇದ್ದಾರಲ್ಲ, ನನಗೇನು ಅರ್ಥನೇ ಆಗಲ್ಲ ಅಂತ. ಚಂಪಾ ಹೇಳ್ತಾಳೆ, ಇಬ್ಬರಲ್ಲೊಬ್ರು ಕೇಳೋಕ್ಕಾಗಲ್ವಾ, ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ವಿದ್ಯಾ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಚಂಪಾ, ನಾನು ನೋಡ್ತಾನೆ ಇದ್ದೀನಿ, ನೀವು ಕಾಡ್ಗೆ ಹೋಗಿ ಔಷಧಿನ ತಂದುಕೊಟ್ರಿ ಅಂದಾಗ್ಲಿಂದನೂ ಸಹ ಭದ್ರಭಾವ ಬದಲಾಗಿದ್ದಾರೆ. ಆವಾಗಲಿಂದ ಅವ್ರ ಮನಸ್ಸಲ್ಲಿ ನಿಮ್ಮ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಅನಿಸುತ್ತೆ ಅಕ್ಕ ಅಂತ ಹೇಳಿ ಚಂಪಾ ಹೇಳ್ತಾಳೆ. ಇನ್ನು ವಿದ್ಯಾ ಇದಕ್ಕೆಲ್ಲ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಭಾಷೆನಲ್ಲಿ ಉತ್ತರ ಕೊಡ್ತಾಳೆ. ಆವಾಗ ಭದ್ರ, ಇದೇನಪ್ಪ ಇವರು ಈ ಭಾಷೆನಲ್ಲಿ ಮಾತಾಡ್ತಾವ್ರಲ್ಲ, ನನಗೇನು ಅರ್ಥನೇ ಆಗ್ತಿಲ್ವಲ್ಲ, ಎಂಥ ಭಾಷೆ ಇದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾನೆ. ಆ ಥರ ಎಲ್ಲ ಏನೂ ಸಾಧ್ಯ ಇಲ್ಲ, ಸುಮ್ಮನಿರು ಸರು ಅಂತ ಹೇಳಿ ವಿದ್ಯಾ ಸರ್ವಗೆ ಬೈತಿದ್ದಾಳೆ. ಅವ್ರ ಮನಸ್ಸಲ್ಲಿ ಆ ಥರ ಎಲ್ಲ ಏನೂ ಇಲ್ಲ, ನೀನು ಹೋಗಿ ನಿನ್ನ ಕೆಲಸ ನೋಡ್ಕೊ ಹೋಗು ಅಂತ ವಿದ್ಯಾ ಸರುಗೆ ಬೈದು ಕಳಿಸ್ತಿದ್ದಾಳೆ. ಇನ್ನು ಭದ್ರ ಇವ್ರು ಏನು ಮಾತಾಡ್ತಿದ್ದಾರೋ ಬೈತಿದ್ದಾರೋ ಹೊಗಳ್ತಿದ್ದಾರೋ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳಿ ಹೋಗ್ತಾನೆ. ಅದಾದಮೇಲೆ ಇವರು ಕೇಳಿದಿದ್ರೆ ಏನಾಗ್ತಿತ್ತು ಸರು ಕೇಳಿದಿದ್ರೆ ಏನಾಗ್ತಿತ್ತು ಅಂತ ಹೇಳಿ ವಿದ್ಯೆನ ಹತ್ರ ಕೇಳ್ತಿದ್ದಾಳೆ. ಅದೇ ಬೇಡ ಅಂತ ತಾನೇ ಹೇಳ್ತಾ ಇರೋದು, ನಾನು ಬೇಕಾಗಿಲ್ಲ ಅವೆಲ್ಲ, ಮರ್ಯಾದೆಯಿಂದ ಅದೇನು ಕೆಲಸ ನೋಡೋಗು ಅಂತ ಹೇಳಿ ತಂಗಿಗೆ ಬೈದು ಕಳಿಸ್ತಿದ್ದಾಳೆ ವಿದ್ಯಾ. ಇನ್ನು ಚಂಪಾ ಮನಸ್ಸಲ್ಲಿ ಅನ್ಕೊತಾಳೆ, ಅವ್ರ ತಪ್ಪನ್ನ ಅರ್ಥ ಮಾಡಿಕೊಂಡು ಬದಲಾಗವ್ರೆ, ಮನಸ್ಸಲ್ಲಿ ಬೇರೆ ಏನೋ ಯೋಚನೆ ಮಾಡ್ತಾವ್ರೆ ಭಾವ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊತಾಳೆ. ಇನ್ನು ಸುಭಾಷನ್ ಮಾವ ಎಲ್ಲರಿಗೂ ಕೂಲಿಯವ್ರಿಗೆಲ್ಲ ದುಡ್ಡು ಕೊಟ್ಟು ಕಳಿಸ್ತಾ ಇರ್ತಾನೆ. ಇನ್ನು ಸುಭಾಷನು ಕೂಲಿ ದುಡ್ಡು ಈಸ್ಕೊತಾನೆ. ಸುಭಾಷನ್ ಜೊತೆ ಅವ್ರ ಮಾವ ಮಾತಾಡ್ತಿದ್ದಾರೆ, ನಾವು ಅವತ್ತಿನ ಕೂಲಿನ ಅವತ್ತೇ ಕೊಟ್ಬಿಡ್ತೀವಿ, ಇಲ್ಲಿರೋರ ಜೊತೆ ಎಲ್ಲ ನೀವು ಒಬ್ಬರು ಅಂತ ಅಂದ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ, ಅವತ್ತಿನ ಕೂಲಿ ಅವತ್ತೇ ಕೊಡೋದು ಯಾಕೆ ಅಂತ ಹೇಳಿದರೆ, ಮಾರ ಇದ್ದಾನಲ್ಲ ಅವನು ಮನೆಗೆ ಏನೇನು ಬೇಕು ಅದನ್ನೆಲ್ಲ ಚೆನ್ನಾಗಿ ದಿನಸಿ ಗಿನ್ಸಿ ಎಲ್ಲ ತೊಗೊಂಡೋಗಿ ಕೊಡ್ತಾನೆ, ಸಂಸಾರನ ಚೆನ್ನಾಗಿ ನೋಡ್ಕೊತಾನೆ, ಸಂಸಾರದ ಭಾರನ ಹೊತ್ತಿದ್ದಾನೆ. ಇಲ್ಲಿರೋರು ಯಾರಿಗೂ ಕಷ್ಟ ಕೊಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅವತ್ತಿನ ಕೂಲಿ ಅವತ್ತೇ ಕೊಟ್ಬಿಡ್ತಾರೆ. ಇನ್ನು ನಾಳೆನೂ ಅಷ್ಟೇ ಸೂರ್ಯನ ಎತ್ತಿ ಮೇಲೆ ಬಂದಾಗ ಬರಬೇಡಿ, ಮುಂಚೆನೇ ಬನ್ನಿ ಕೆಲಸಕ್ಕೆ. ಮೊದಲನೇ ಸಲ ಕಷ್ಟಪಟ್ಟು ಬೇವು ಸುರಿಸಿ ಸಂಪಾದನೆ ಮಾಡಿದ್ರೆ ತಗೊಳ್ಳಿ, ಇದನ್ನು ತೊಗೊಂಡೋಗಿ ನಿಮ್ಮ ಹೆಂಡ್ತಿನ ಕೊಡಿ, ಖುಷಿಯಾದರೂ ಪಡ್ತಾರೆ. ಮೈಗೆ ಸೆಂಟ್ ಹಾಕ್ಕೊಳ್ಳೋದಲ್ಲ, ಬೆವ್ರು ಬರಬೇಕು, ಆಗಲೇ ದುಡ್ಡಿನ ಬೆಲೆ ಗೊತ್ತಾಗೋದು ಅಂತ ಮಾವ ಭಾಷಣ ಮಾಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ಡೇ ಶಿವರಾಮೇಗೌಡ ಅವರ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಮಗಳು 3 ಜನ ಅವ್ರ ತಂಗಿ ಗಂಡನ ಮಗಳಿಗೆ ಮನೆಗೆ ಹೋಗ್ತಿದ್ದಾರೆ. ಎಲ್ಲ ಪಂಚಾಯಿತಿಗೆ ಜನಗಳು ಸಹ ಬಂದಿದ್ದಾರೆ. ಇನ್ನು ಅವ್ರ ಜೊತೆ ಮಾತಾಡ್ತಿದ್ದಾನೆ, ಹುಡುಗನ ಜೊತೆನೂ ಮಾತಾಡ್ತಿದ್ದಾರೆ. ಶುರುವಿನಲ್ಲಿ ಚೆನ್ನಾಗೇ ಮಾತಾಡಿಸ್ತಾನೆ. ಅಲ್ಲಿ ಇಲ್ಲಿ ಎಲ್ಲ ಬಟ್ಟೆ ಬಿದ್ದಿರುತ್ತೆ, ಬುಕ್ ಬಿದ್ದಿರುತ್ತೆ, ಪಾತ್ರೆಗಳು ಬಿದ್ದಿರುತ್ತೆ. ಅದಕ್ಕೆ ಶಿವರಾಮೇಗೌಡ, ಮನೇಲಿ ಒಬ್ಬ ಹೆಣ್ಮಗು ಇರಬೇಕು, ಆವಾಗ ಎಲ್ಲ ಮನೆಯೆಲ್ಲ ಸ್ವಚ್ಛವಾಗಿರುತ್ತೆ, ಚೆನ್ನಾಗಿರುತ್ತೆ ಅಲ್ವಾ, ನೀನು ಯಾಕೆ ಹಿಂಗೆ ಜಗಳ ಮಾಡ್ಕೊಂಡಿದ್ದೀರಾ, ಇಬ್ಬರು ಸಹ ಚೆನ್ನಾಗಿ ಒಂದಾಗಿರಬಾರ್ದಾ ಅಂತ ಹೇಳಿದಕ್ಕೆ ಅವ್ನು ಹೇಳ್ತಾನೆ, ನಾನೇನೋ ಅವಳನ್ನ ಹೋಗು ಅಂತ ಹೇಳಿ ಹೋಗಿಲ್ಲ, ಅವಳೇ ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊ ಹೋಗಿರೋದು ಅಂತ. ಆವಾಗ ಅಮ್ಮ ಹೇಳುತ್ತೆ, ಶಿವರಾಮೇಗೌಡನ ತಂಗಿ ಡೈಲಿ ಜಗಳ ಅಲ್ಲ ಮಾಡ್ತಾ ಇದ್ದಿದ್ದು, ಡೈಲಿ ಹೊಡೆದು ಬಡ್ದು ಮಾಡ್ತಿದ್ದ, ಅದಕ್ಕೆ ನಾನು ಅಪ್ಪನ ಮನೆಗೆ ಹೋಗಿದ್ದು ಅಂತ ಹೇಳಿ ಅವಳು ಉತ್ತರ ಕೊಡ್ತಾಳೆ. ನೀನು ಒಬ್ಬ ರಿಪೋರ್ಟರ್ ಆಗಿದೆಯಾ ಅಲ್ವಾ, ನಿನಗೂ ಎಲ್ಲ ಹೊರಗಡೆ ನಡೆಯೋದೆಲ್ಲ ಗೊತ್ತಿರುತ್ತಲ್ವ, ಮನೇಲಿ ಹೆಂಗಸಿರ್ಬೇಕು, ಅವಳ ಜೊತೆ ಜಗಳ ಆಡಬಾರ್ದು ಅಂತೆಲ್ವ ನಿನಗೆ ಗೊತ್ತಾಗಲ್ವಾ ಅಂತ ಹೇಳಿ ಶಿವರಾಮೇಗೌಡ ಬೈತಾನೆ. ಇನ್ನು ಶಿವರಾಮೇಗೌಡ ಈ ವಿಷಯನ ಇಲ್ಲೇ ಬಿಟ್ಟಾಕು, ಎರಡೂ ಕಡೆ ತಪ್ಪಾಗಿರುತ್ತೆ, ಹಾಗಂತ ಈಗಲೇ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ, ಸಂಸಾರ ಮುಂದುವರಿಯೋದು ಹೆಂಗೆ, ಇಲ್ಲಿವರೆಗೂ ಆಗಿದ್ದಾಗೋಯ್ತು, ಇನ್ನು ಮುಂದಕ್ಕಾದರೂ ನೆಟ್ಟಿಗೆ ಸಂಸಾರನ ಮುಂದುವರಿಸ್ಕೊಂಡು ಹೋಗಿ ಅಂತ ಶಿವರಾಮೇಗೌಡ ಹೇಳಿದ್ದಕ್ಕೆ ಅಳಿಯ ನೀವು ಅವಳಿಗೆ ನೆಟ್ಟಿಗೆ ಬುದ್ಧಿ ಹೇಳಿ 4 ದಿನಕ್ಕೂ ಅಪ್ಪಯ್ಯನ ಮನೆಗೆ ಓಡೋಗ್ಬೇಡ ಅಂತ ಹೇಳಿ, ಇವಳು ಹಿಂಗೆ ಮಾಡ್ತಿದ್ರೆ ಇವಳು ಸವಾಸನೆ ಬೇಡ ಅಂತ ನಾನು ಬೇರೆ ಅವಳನ್ನ ಕಟ್ಕೋಬೇಕಾಗತ್ತೆ. ಹಂಗಂದಮೇಲೆ ಅಲ್ಲಿರೋನೊಬ್ಬ, ಅದೇ ಮಾತು ನೀನು ಹೆಂಡ್ರು ಹೇಳಿದ್ರೆ ಹೆಂಗ್ಲಾ ಅಂತ ಹೇಳಿದ್ದಕ್ಕೆ ಅಳಿಯ ಹೇಳ್ತಾನೆ, ಅದೇ ಪದೇ ಪದೇ ಅಟ್ಟಿಬಿಟ್ಟು ಅಪ್ಪನ ಮನೆಗೆ ಹೋಗ್ತಾಳೆ ಅಂತ ಹೇಳಿದರೆ ಅಲ್ಲಿ ಯಾರೋ ಅವಳಿಗೆ ಸೆಟಪ್ ಇರಬೇಕು, ಅದಕ್ಕೇ ಹೋಗ್ಬೋದು ಅಂತ ಹೇಳ್ತಾನೆ. ಇದನ್ನು ಮಾಡಿದ ತಕ್ಷಣ ಶಿವರಾಮೇಗೌಡನಿಗೆ ಕೆಟ್ಟ ಕೋಪ ಬರುತ್ತೆ, ಅವನ ಕಪಾಲಕ್ಕೆ ಸರಿಯಾಗಿ ಬಿಗಿತಾನೆ. ಅದಕ್ಕೆ ಅವನಿಗೆ ಕೋಪ ಬಂದು ಅಳಿಯನಿಗೆ, ನಾನು ಯಾರು ಅಂತ ಗೊತ್ತಲ್ವ, ನಾನು ರಿಪೋರ್ಟರು, ನಿಮ್ಮನೆ ವಿಷಯ ಎಲ್ಲ ನನಗೆ ಗೊತ್ತಿಲ್ವಾ, ನೀವು ಮಂತ್ರಿ ಆಗಿದ್ರು, ನಿಮ್ಮನೆ ಸೊಸೆ ಬೇರೆ ಇದ್ದಾಳೆ, ಅವಳಿಗೆ ಬಸ್ರಿಯಾಗಿದ್ದರೂ ಸಹ ಬೇರೆ ಕೆಲಸ ಮಾಡ್ತಿದ್ದಾಳೆ, ಹಾಗೆ ಹೀಗೆ ನಿಮ್ಮನೆ ಎಲ್ಲ ಇಂಚಿಂಚು ಸುದ್ದಿ ನನಗೆ ಗೊತ್ತಿದೆ, ಅದನ್ನು ನಾಳೆ ಹೆಂಗೆ ತೆಗಿತೀನಿ ನೋಡಿ ಅಂತ ಹೇಳಿ ಅವನು ಅಳಿಯನು ಸಹ ಶಿವರಾಮೇಗೌಡನಿಗೆ ಸವಾಲಾಗ್ತಾನೆ. ಇನ್ನು ಶಿವರಾಮೇಗೌಡನ ಚಿಕ್ಕಪ್ಪನು ಬೈತಾನೆ, ನಾಲ್ಗೆನ ಬೆಳಗ್ಗೆ ಹಿಡಿದು ಮಾತಾಡಿ ಅಳಿಯಂದ್ರೆ ಅಂತ ಹೇಳಿ ನನ್ನ ಮೇಲೆ ಕೈ ಮಾಡಿಬಿಟ್ರೆ ಅಲ್ವಾ, ನಿಮ್ಮ ರಾಜಕೀಯನ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ನಿಮ್ಮ ಸೊಸೆನ ಹೆಂಗೆಲ್ಲ ಉಪಯೋಗ ಮಾಡ್ಕೊಂಡಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು, ಅದನ್ನು ನಾನು ಬಯಲು ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಕೋಪದಲ್ಲಿ ಅವನು ಸಹ ಧಿಕ್ಕಾರ ಆಗ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.